ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ರಾಮರಾಜ್ಯ ಎನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ಬನ್ನಿ ಮಕ್ಕಳೇ, ರಾಮರಾಜ್ಯ ಎನ್ನುವಂತಹ ಪಾಠವನ್ನು ಬರೆದಿರುವ ಎನ್ ರಂಗನಾಥ ಶರ್ಮಾ ಅವರ ಕಿರುಪರಿಚಯವನ್ನು ಮಾಡಿಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಕೃತಿಕಾರರ ಪರಿಚಯ. ಎನ್ ರಂಗನಾಥ ಶರ್ಮಾ ಅವರು ಕನ್ನಡ ಸಾಹಿತ್ಯದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು, ಇವರು 1916 ಜನವರಿ 7ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಸೂಕ್ತಿ ವ್ಯಾಪ್ತಿ, ಉಪನಿಷತ್ತಿನ ಕಥೆಗಳು, ಭಾಷಾಂತರ ಪಥ, ಏಕಚಕ್ರಂ, ಬಾಹುಬಲಿ ವಿಜಯಂ, ಅಮರಕೋಶ ಇನ್ನೂ ಮುಂತಾದ ಕೃತಿಗಳನ್ನು ನೀಡಿದ್ದಾರೆ. ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಹೋಪಾಧ್ಯಾಯ ಎನ್ನುವಂತಹ ಬಿರುದು, ಗೌರವ ಡಾಕ್ಟರೇಟ್ ಇನ್ನೂ ಮುಂತಾದ ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ. ಇನ್ನು 1 ಅಂಕದ ಪ್ರಶ್ನೆಗಳು. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ಅಮಾತ್ಯರು ರಾಜ್ಯಶಾಸ್ತ್ರದಲ್ಲಿ ನಿಪುಣರಾಗಿರಬೇಕು. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು? ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಕಷ್ಟಕಾಲಕ್ಕೆ ಸಹಾಯಕ್ಕೆ ನಿಲ್ಲುವವನು ಯಾರು? ಕಷ್ಟಕಾಲಕ್ಕೆ ಸಹಾಯಕ್ಕೆ ನಿಲ್ಲುವವನು ಪಂಡಿತ, ಮಹಾಮೇಧಾವಿಯಾದ ಪಂಡಿತ. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು? ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು. ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು? ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು. ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ. ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಭರತನಿಗೆ ಹೇಳುತ್ತಾನೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನು ಅಭಿಪ್ರಾಯಪಡುತ್ತಾನೆ? ಇದಕ್ಕೆ ಆನ್ಸರ್ ಇಲ್ಲಿ ಕೆಳಗೆ ನಿಂತಿದೆ ಮಕ್ಕಳೇ. ಇದು ನಿಮಗೆ 2 ಅಂಕದ ಪ್ರಶ್ನೆಯಾಗಿ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ. ಇನ್ನು ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು? ಅಮಾತ್ಯರಲ್ಲಿರಬೇಕಾದ ಗುಣಗಳು ಯಾವುವು? ನೆಕ್ಸ್ಟ್, ಯಾವ 3 ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಮತ್ತು ಏಕೆ? ಅನ್ನೋ ಪ್ರಶ್ನೆ ನೋಡಿ ಮಕ್ಕಳೇ. ನೆಕ್ಸ್ಟು, ಧೂತನು ಹೇಗಿರಬೇಕು? ನೆಕ್ಸ್ಟ್, ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು? ಸೇವಕರ ವಿಷಯದಲ್ಲಿ ರಾಜನಾದವನು ಯಾವ ರೀತಿ ವರ್ತನೆಯನ್ನು ಮಾಡಬೇಕು? ನೆಕ್ಸ್ಟ್, ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ? ನೆಕ್ಸ್ಟ್, 8-10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹಿಸಿ ಬರೆಯಿರಿ. ರಾಜ್ಯವನ್ನು ಆಡಳಿತ ಮಾಡುವುದರ ವಿಷಯವಾಗಿ ರಾಮನು ಭರತನಿಗೆ ಕೆಲವು ವಿಷಯಗಳನ್ನು ಹೇಳ್ತಾನೆ. ಅವುಗಳೆಲ್ಲವನ್ನು ನೀವು ಸಂಗ್ರಹಿಸಿ ಬರೀಬೇಕಾಗುತ್ತೆ. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಮುಂದಿನ ಪ್ರಶ್ನೆ, ರಾಜನಲ್ಲಿ ತೋರಬಹುದಾದ 14 ದೋಷಗಳ ಬಗ್ಗೆ ವಿವರಿಸಿರಿ.
14 ದೋಷಗಳು ಯಾವುವು ಅಂಥೇಳಿ ನಿಮಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆ ಬರುತ್ತೆ ಮಕ್ಕಳೇ. ಅದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿರಿ. ಇದು ನಿಮಗೆ 3 ಅಂಕದ ಪ್ರಶ್ನೆಯಾಗಿ ಬರುತ್ತೆ. 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು. ಆಯ್ಕೆಯನ್ನು ನೋಡಿ. ಪ್ರಸ್ತುತ ಈ ಪಠ್ಯ ಭಾಗವನ್ನು ಶರ್ಮಾ ಅವರು ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆರಿಸಿಕೊಂಡು ರಾಮರಾಜ್ಯದಿಂದ ಆರಿಸಿಕೊಳ್ಳಲಾಗಿದೆ. ಆಯ್ಕೆ ಇದೇ ಸೇಮ್ ಆಗಿರುತ್ತೆ ಎಲ್ಲ ಸಂದರ್ಭಗಳಿಗೂ. ರಾಮರಾಜ್ಯದಿಂದ ಪಾಠದಿಂದ ಬರುವಂತಹ ಎಲ್ಲ ಸಂದರ್ಭಗಳಿಗೂ ಆಯ್ಕೆ ಒಂದೇ, ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ. ನೆಕ್ಸ್ಟ್, ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು. ಆಯ್ಕೆ ಅದೇ ಆಗಿರುತ್ತೆ, ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗುತ್ತೆ. ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್, ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೇ? ಅಂದರೆ ನಿನಗೆ ಬರುವಂತಹ ಆದಾಯ ವ್ಯಯ ಅಂದರೆ ಖರ್ಚಿಗಿಂತಲೂ ಹೆಚ್ಚಾಗಿದೆ ತಾನೇ ಅಂಥೇಳಿ ರಾಮನು ಭರತನನ್ನು ಕೇಳ್ತಾನೆ. ಅದು ಆಯ್ಕೆ ಸೇಮ್ ಮೊದಲು ನಾವು ನೋಡಿದ್ವಲ್ಲ ಅದೇ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಮಕ್ಕಳೇ. ನೋಡ್ಕೊಳ್ಳಿ. ಇಲ್ಲಿಗೆ ರಾಮರಾಜ್ಯ ಪಾಠದ ಪ್ರಶ್ನೋತ್ತರಗಳು ಮುಗಿದು ಮಕ್ಕಳೇ. ಈ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಮುಂದಿನ ಪ್ರಶ್ನೋತ್ತರಗಳು ಪಾಠಗಳನ್ನು ಮಾಡಿದಾಗ ಮೊದಲ ಬಾರಿಗೆ ನಿಮಗೆ ಮೊದಲ ಸರಿಗೇ ಆದಷ್ಟು ಬೇಗನೆ ನೋಟಿಫಿಕೇಷನ್ ಮೂಲಕ ನಿಮಗೆ ನನ್ನ ಆ ವಿಡಿಯೋಗಳು ಬಂದು ತಲುಪುತ್ತವೆ ಅನ್ನೋ ಉದ್ದೇಶದಿಂದ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.